ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಆಡಿಯೋ ವೈರಲ್ ಆಗಿತ್ತು. ಪ್ರಕರಣದ ಸಂಬಂಧ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಯಾರೋ ಹೇಳಿದ್ದಾರಂತ ಬದಲಾವಣೆ ಮಾಡೋದಕ್ಕೆ ಅಸಾಧ್ಯ ಅನ್ನೋದಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನಾನು ಮಾತನಾಡಲಿಲ್ಲ ಅಂತ ಸದಾನಂದ ಗೌಡ್ರು ಹೇಳಿದ್ದಾರೆ. ಏನೇ ತೀರ್ಮಾನ ಆದ್ರೂ ದೆಹಲಿಯಲ್ಲೇ ಆಗತ್ತೆ, ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಆಗತ್ತೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕಳೆದ 2 ದಿನದಿಂದ ಆಡಿಯೋ ಬಾಂಬ್ ಸಿಡಿತಾ ಇದೆ ಕೇಸರಿ ಪಾಳ್ಯದಲ್ಲಿ. ಸಂಬಂಧಪಟ್ಟ ಹಾಗೆ ಎಲೆಕ್ಷನ್ ಬರಲಿ, ಅದಾದ ನಂತರದಲ್ಲಿ ಬದಲಾವಣೆ ನಿಶ್ಚಿತ ಅಂತ ಈಗಾಗಲೇ ಹೈಕಮಾಂಡ್ನ ಜೊತೆಗಿರುವಂತಹ ವ್ಯಕ್ತಿಯ ಜೊತೆಗೆ ಸದಾನಂದ ಗೌಡ್ರು ಮಾತನಾಡಿದ್ದಾರೆ ಅನ್ನುವ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಈಗಾಗಲೇ ಅದಕ್ಕೂ ಕೂಡ ಕೆಲ ಹೇಳಿಕೆಗಳನ್ನ ಕೇಸರಿ ಪಾಳ್ಯದ ನಾಯಕರು ಕೊಡ್ತಿದ್ದಾರೆ. ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಏನೇ ತೀರ್ಮಾನ ಇದ್ರೂ ದೆಹಲಿಯಲ್ಲಿ ಆಗತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಈಗಾಗಲೇ ಸದಾನಂದ ಗೌಡ್ರು ಹೇಳಿದ್ದಾರೆ, ಅದು ಆಡಿಯೋ ನಂದೇ ಅಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಯಾರೋ ಹೇಳೋದ್ರಿಂದ ಏನು ನಮ್ಮ ರಾಷ್ಟ್ರೀಯ ನಾಯಕತ್ವ ತೀರ್ಮಾನ ಏನಾಗಲ್ಲ. ಅದು ನಮ್ದು ಆಲ್ ಇಂಡಿಯಾ ಪಾರ್ಟಿ ಇರೋದ್ರಿಂದ ತೀರ್ಮಾನ ಅಲ್ಲಿ ಆಲ್ ಇಂಡಿಯಾದಲ್ಲೇ ಆಗುತ್ತೆ. ಮತ್ತೆ ಯಾರೋ ಹೇಳಿದ್ರು, ಯಾರೋ ಸಲಹೆ ಮಾಡಿದ್ರು ಅಂತ ಏನು ನಡೆಯಲ್ಲ. ಇದೊಂದು ಸಾಮೂಹಿಕ ನೇತೃತ್ವ ಇರತಕ್ಕಂಥ ಕರ್ನಾಟಕದಲ್ಲಿ ಪಾರ್ಟಿ ನಮ್ದು. ಅದರಿಂದ ಯಾರು ಹೇಳಿದ ತಕ್ಷಣ ಅಧ್ಯಕ್ಷರನ್ನ ತೆಗೆಯಲ್ಲ, ಯಾರು ಮಾಡುವಂತ ತಕ್ಷಣ ಅಧ್ಯಕ್ಷರನ್ನೇನು ಮಾಡಲ್ಲ. ಅದು ಕೇಂದ್ರದ ನಾಯಕತ್ವಕ್ಕೆ ಬಿಟ್ಟಂತ ವಿಚಾರ. ಈಗಾಗಲೇ ಸದಾನಂದ ಗೌಡರು ಅದನ್ನ ನಿರಾಕರಿಸಿದ್ರಿಂದ ಅದನ್ನ ಇಲ್ಲಿಗೆ ಮುಕ್ತಾಯ ಮಾಡಿದೀನಿ. ಈಗಾಗಲೇ ಸದಾನಂದ ಗೌಡರು ಹೇಳಿದ್ದಾರೆ, ಅದು ಆಡಿಯೋ ನಂದೇ ಅಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಯಾರೋ ಹೇಳೋದ್ರಿಂದ ಏನು